ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ SSC GD ಸಿಲೆಬಸ್ಸು ಯಾವ ಥರ ಇರ್ತದೆ ಅನ್ನೋದನ್ನು ನಾವು ನೋಡೋಣ. SSC GD ಸಿಲೆಬಸ್ಸಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಗಳು ರೀಸನಿಂಗು, GK, ಮ್ಯಾಥಮೆಟಿಕ್ಸು, ಲ್ಯಾಂಗ್ವೇಜ್ಗಳಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಬರ್ತದೆ. ಓಕೆ, ಅದೇ ರೀತಿಯಾಗಿ ರೀಸನಿಂಗ್ಗೆ 20 ಕ್ವಶನ್ಸ್ ಇರ್ತವೆ, 40 ಮಾರ್ಕ್ಸ್ ಇರ್ತದೆ. GKಗೆ 20 ಕ್ವಶನ್ ಇರ್ತವೆ, 40 ಮಾರ್ಕ್ಸ್ ಇರ್ತದೆ. ಮ್ಯಾಥಮೆಟಿಕ್ಸು ಕೂಡ 20 ಕ್ವಶನ್ಸ್ ಇರ್ತದೆ, 40 ಮಾರ್ಕ್ಸ್ ಇರ್ತದೆ. ಇದರಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡಿದರೆ ಅದಕ್ಕೆ 20 ಕ್ವಶನ್ಸ್ ಇರ್ತವೆ, 40 ಮಾರ್ಕ್ಸ್ ಇರ್ತವೆ. ಟೋಟಲ್ 80 ಕ್ವಶನ್ಸ್ಗಳನ್ನು 160 ಮಾರ್ಕ್ಸ್ಗಳಿಗೆ ಕೇವಲ 60 ನಿಮಿಷಗಳಲ್ಲಿ ಸಾಲ್ವ್ ಮಾಡಬೇಕು. 1 ಗಂಟೆಯಲ್ಲಿ ಸಾಲ್ವ್ ಮಾಡಬೇಕಾಗಿ ಬರ್ತದೆ. ಅದೇ ರೀತಿಯಾಗಿ ಇದಕ್ಕೆ ಕ್ವಾಲಿಫಿಕೇಶನ್ ಏನು ಬೇಕಂದ್ರೆ 10th ಪಾಸ್ ಆಗಿದ್ರೆ ಸಾಕು. ಅದೇ ರೀತಿಯಾಗಿ ನೆಗೆಟಿವ್ ಮಾರ್ಕ್ಸ್ ಎಷ್ಟು ಇರ್ತದೆ? 0.25 ಇರ್ತದೆ. ಓಕೆ, 0.25. ಒಂದು ಕ್ವಶನ್ ತಪ್ಪಾದರೆ 0.25 ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. ಅದೇ ಅಂದರೆ 4 ಕ್ವಶನ್ ತಪ್ಪಾದಾಗ 1 ಮಾರ್ಕ್ಸ್ ಹೋಗ್ತದೆ ನಿಮ್ಮದು. ಓಕೆ, ಇದು ಏನು SSC GD ಯಾರು ಅಪ್ಲೈ ಮಾಡ್ತಿರ್ತಿರಲ್ಲ, ಆಫ್ಟರ್ 10th ಯಾರು ಓದ್ತಿರ್ತಿರಲ್ಲ, ಅವರು ಕವರ್ ಮಾಡಿರ್ತಕ್ಕಂಥ ಸಿಲೆಬಸ್ಗಳು ಇವು. ಓಕೆ, ಥ್ಯಾಂಕ್ ಯು.